ಹೈಯರ್ ಪ್ರೈಮರಿ ಸ್ಕೂಲ್ ಅಂದರೆ GPT ಹುದ್ದೆಗೆ 2022ರಂದು ನಡೆದಿರುವಂತಹ 1ರಿಂದ 150 ಕ್ವಶನ್ಸ್ಗಳಿಗೆ ಎಲ್ಲ ಕ್ವಶನ್ಸ್ಗಳಿಗೆ ಇಲಾಖೆಯಿಂದ ಪ್ರಕಟಗೊಂಡಿರುವಂತಹ ಜೆನ್ಯೂನ್ ಕೀ ಆನ್ಸರ್ ಜೊತೆಗೆ ಪತ್ರಿಕೆ 1ರ ಎಲ್ಲ ವಿಷಯವರು ನೋಡ್ತಾ ಹೋಗೋಣ. ವಿಷಯ ಸಾಮಾನ್ಯ ಅಧ್ಯಯನದಲ್ಲಿ ಬರುವಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ 2022ರಲ್ಲಿ ನಡೆದಿರುವಂತಹ ಪತ್ರಿಕೆ ಇದು ಅಂತಿಮ ಕೀ ಉತ್ತರ ಅಂತೇಳಿಬಿಟ್ಟಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲೂ GPT-R 2022 ಇರುವಂಥದ್ದು. ಫಸ್ಟೇ ಬರುವಂಥದ್ದು ಸಾಮಾನ್ಯ ಕನ್ನಡ. ಇದರಲ್ಲಿ ಅನುನಾಸಿಕ ಅಕ್ಷರಗಳು ಅಂತ ಕೇಳಿದರೆ ನಮಗೆ ಗೊತ್ತಿದೆ ಆನ್ಸರ್ 3 ಆಗುವಂಥದ್ದು. ಇಲ್ಲಿ ಒಂದು ಚಾರ್ಟನ್ನು ನೋಡೋದಾದರೆ ಸಿಂಪಲ್ಲಾಗಿ ನಮ್ಮದು ಕನ್ನಡ ವರ್ಣಮಾಲೆಗೆ ಬಂದರೆ ಇಲ್ಲಿ ಸ್ವರಾಕ್ಷರಗಳು 13 ಇರ್ತವೆ. ಇದರಲ್ಲಿ ರಸ್ವ, ದೀರ್ಘ, ಪ್ಲುತ ಅಂತ ಇರ್ತವೆ. ನಿಮಗೆ ಆಗಲೇ ಗೊತ್ತಿದೆ. ಆದರೂ ಒಂದು ಸತಿ ವ್ಯಂಜನಾಕ್ಷರಗಳು, ವರ್ಗೀಯ, ಅವರ್ಗೀಯ, ಯೋಗವಾಹಕಗಳು, ಅನುಸ್ವರ ಮತ್ತು ವಿಸರ್ಗ, ಇದರಲ್ಲಿ ರಿಪೀಟೆಡ್ ಕ್ವಶನ್ಸ್ ತುಂಬ ಆಗ್ತವೆ. ಇವು ಅಲ್ಪಪ್ರಾಣ, ಇವು ಮಹಾಪ್ರಾಣ, ಇವು ಅನುನಾಸಿಕ, ಇವು ಅವರ್ಗೀಯ ವ್ಯಂಜನಗಳು. ಇಷ್ಟು ನೋಡಿ ಟೋಟಲ್ 49 ಅಕ್ಷರಗಳು ಇರುವಂಥದ್ದು. ನೆಕ್ಸ್ಟ್ ಬಂದರೆ ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಆನ್ಸರ್ ಮನುಷ್ಯ ಆಗುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ರೂಢಿಯಿಂದ ಬಂದಿರುವಂತಹ ಎಲ್ಲವೂ ಕೂಡ ರೂಢನಾಮ ಆಗ್ತವೆ. ನದಿ, ಪರ್ವತ, ಮನುಷ್ಯ, ಹೆಂಗಸು, ಮರ, ದೇಶ ಇವೆಲ್ಲವೂ ಕೂಡ ರೂಢನಾಮಗಳಾಗುವಂಥದ್ದು. ಇದು 10th ಸಿಲೆಬಸ್ನಲ್ಲಿ ಇರುವಂಥದ್ದು. ನೆಕ್ಸ್ಟು ಅಷ್ಟು, ಇಷ್ಟು, ಹಲವು ಪದಗಳು ಈ ವ್ಯಾಕರಣಾಂಶಗಳು ಅಂತ ಕೇಳಿದರೆ ಇವು ಪರಿಮಾಣವಾಚಕಗಳು. ಅಂದರೆ ಇಲ್ಲಿ ನೋಡ್ಬೋದು ಅಷ್ಟು, ಇಷ್ಟು, ಹಲವು, ಕೆಲವು, ಎನಿತು, ಅನಿತು, ಆಸು, ಈಸು, ಏಸು ಇವೆಲ್ಲ ಪದಗಳು ಕೂಡ ಪರಿಣಾಮವಾಚಕಗಳು. ಇದು 8ನೇ ತರಗತಿಯಲ್ಲಿ ಬಂದಿರುವಂತಹ ಸಿಲೆಬಸ್ಸು. ಒಳೆಯಿಂದ ಈ ಪದದಲ್ಲಿರುವಂತಹ ವಿಭಕ್ತಿ ಕೇಳಿದರೆ ಇಂದ ಬಂತು ಅಂದರೆ ನಮಗೆ ಗೊತ್ತು, ಅದು ತೃತೀಯ ವಿಭಕ್ತಿ ಅಂತ ಗೊತ್ತು. ಇಲ್ಲಿ ನೋಡ್ಬೋದು ನಾವು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ. ನೆಕ್ಸ್ಟು ಷಷ್ಠಿ ಮತ್ತು ಸಪ್ತಮಿ ಇವುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಆದೇಶ ಸಂಧಿಗೆ ಆನ್ಸರ್ 1 ಮೈದೋರು ಅಂತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಇದು 10th ಬಂದಿರುವಂಥದ್ದು. ಇದು ಆದೇಶ ಸಂಧಿಗೆ ಮಳೆಗಾಲ, ಮೈದೋರು, ಬೆಂಬತ್ತು, ಕಡುವೆಳುಪು, ಮೇಲ್ಮಾತು ಇವೆಲ್ಲವೂ ಕೂಡ 10th ಯಥಾರೀತಿ ಇರುವಂಥ ಪದವನ್ನೇ ಎತ್ತಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬೆಟ್ಟದ ತಾವರೆ ಅಂತ ಏನು ಬಿಡಿಸಿ ಬರೆದಾಗ ಆಗೋಂಥ ಸಮಾಸಕ್ಕೆ ಉದಾಹರಣೆ ಅಂತಂದರೆ ತತ್ಪುರುಷ ಸಮಾಸ. ಇಲ್ಲಿ ಕ್ರಿಯಾ ಸಮಾಸ ಅಂತಂದರೆ ಕ್ರಿಯೆ ನಡೆದಿರಬೇಕು. ಕಣ್ಣು ತೆರೆ, ಕಣ್ಣು ಮುಚ್ಚು, ಕಣ್ಣೋಟ ಇವೆಲ್ಲವೂ ಕೂಡ ಕ್ರಿಯಾ ಸಮಾಸಕ್ಕೆ ಬರ್ತವೆ. ಗಮಕ ಸಮಾಸ ಆ ಪುಸ್ತಕ, ಈ ಪುಸ್ತಕ ಅಂತ ಬರುವಂಥದ್ದು. ದ್ವಿಗು ಸಮಾಸ ಅಂದರೆ ದಿಕ್ಕುಗಳನ್ನು ಹೇಳುವಂಥದ್ದು. ನೆಕ್ಸ್ಟ್ ಬಂದರೆ ಬಟ್ಟ ಬಯಲು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಇದು ದ್ವಿರುಕ್ತಿ. ನೀವು ಆಶ್ಚರ್ಯ ಪಡ್ತೀರಾ, ಇದು ಬಟ್ಟ ಬಯಲು ಜೋಡುನುಡಿ ಅಂತ ಎಲ್ಲರೂ ಕೂಡ ಕನ್ಫ್ಯೂಸ್ ಮಾಡ್ಕೊಂತೀರ. ಆ್ಯಕ್ಚುಲಿ ಇದು ದ್ವಿರುಕ್ತಿ ಆಗಿರುವಂಥದ್ದು. ಇವೆಲ್ಲವೂ ಕೂಡ ದ್ವಿರುಕ್ತಿ ಪದಗಳು. ಮೊತ್ತ ಮೊದಲು, ಕಟ್ಟ ಕಡೆಗೆ, ನಟ್ಟ ನಡುವೆ, ಬಟ್ಟ ಬಯಲು, ತುತ್ತ ತುದಿ ಇವೆಲ್ಲವೂ ಕೂಡ ದ್ವಿರುಕ್ತಿ ಆಗಿರುವಂಥದ್ದು. ನೆಕ್ಸ್ಟ್ ಜೋಡುನುಡಿಗೆ ಒಂದು ಉದಾಹರಣೆ ಅಂತ ಕೇಳಿದರೆ ಆಲ್ ಜೇನು ಅಂತ ಕೂಡಿಸಿ ಬರೆದಿದ್ದಾರೆ. ಆಲು ಪ್ಲಸ್ ಜೇನು ಅಂತದ್ದು ಆಲ್ ಜೇನು ಆಗುವಂಥದ್ದು. ಇಲ್ಲಿ ದುರುಕ್ತಿಗೂ ನಾವು ನೋಡ್ಬೋದು ಸತಿಪತಿ, ಕೆನೆ ಮೊಸರು, ಹಾಲ್ ಜೇನು. ನೋಡಿ ಯಥಾರೀತಿ ಇರುವಂಥ ಪದವನ್ನು ಎತ್ತಿ 10th ವ್ಯಾಕರಣಾಂಶವನ್ನು ಎತ್ತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳಿರುವಂಥದ್ದು. ನೀವು ಆದಷ್ಟು 10th ಪುಸ್ತಕಗಳನ್ನು ಅಧ್ಯಯನ ಮಾಡಿದರೆ ಸುಲಭವಾಗುತ್ತೆ ಅಂತ ಬಯಸ್ತೀನಿ. ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ ಅಂತಂದರೆ ಬಗೆಹರಿಸಲಾಗದ ಸಮಸ್ಯೆ. ಸಮಾನಾರ್ಥಕ ವ್ಯಯಕ್ಕೆ ಉದಾಹರಣೆ ಆದದ್ದು ಅಂತ ಕೇಳಿದರೆ ಇಲ್ಲಿ ಸೊಗಸಾಗಿ ಅಂತ ಬರುತ್ತೈತೆ. ಇಲ್ಲಿ ನೋಡಿ ಯಥಾರೀತಿ ಪದವನ್ನೇ ಇವೆಲ್ಲವೂ ಕೂಡ ಇರುವಂಥ ಡೆಪ್ಟೇಷನ್ನು ಸಾಮಾನ್ಯ ಕರಕಾರ್ಥ ವ್ಯಯದಲ್ಲಿ ಬರುವಂಥದ್ದು. ಬೇಗನೆ, ಮೆಲ್ಲಗೆ, ಸೊಗಸಾಗಿ ನೋಡಿ ಇದೇ ಪದವನ್ನೇ ಕೇಳಿರುವಂಥದ್ದು. ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಹಂತು, ಬೇರೆ, ಬಳಿಕ ಇವೆಲ್ಲವೂ ಕೂಡ ಯಥಾರೀತಿ ವಾಕ್ಯಗಳನ್ನೇ ತಂದು
ಅವರು ಇಟ್ಟಿರುವಂಥದ್ದು. ನೆಕ್ಸ್ಟ್ ಬಂದರೆ ವೈಶಾಖ ಪದದ ತದ್ಭವ ರೂಪ ಕೇಳಿದರೆ ಇದು ಕೂಡ 10th ಬಂದಿರುವಂಥದ್ದು. ವೈಶಾಖ ಮೀನ್ಸ್ ಬೆಸಗೆ ಅಂತೇಳಿ. ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ 10th ಬುಕ್ಕಲ್ಲಿ ಬಂದಿರುವಂತಹ ತತ್ಸಮ ತದ್ಭವಗಳು. ಇದಕ್ಕೆ ಆನ್ಸರ್ 4 ಆಗುವಂಥದ್ದು. ನೆಕ್ಸ್ಟು ಮಹಾಸಕ್ತನಾದ ದೇವರು ಸಮಸ್ತ ಲೋಕವನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿರುವಂಥ ಕರ್ತೃಪದ ಅಂತ ನಮಗೆ ಗೊತ್ತು, ದೇವರು ಅಂತಕ್ಕಂಥದ್ದು. ಭತ್ತ ಈ ಅರ್ಥವನ್ನು ನೀಡುವಂಥ ಪದವಿದು ಅಂದರೆ ಕಳವೆ ಅಂತ ಬಂದಿರುವಂಥದ್ದು. ಜ್ಞಾನಿಗೆ ವಿರುದ್ಧ ಪದ ಕೇಳಿದರೆ ಅಜ್ಞಾನಿ ಆಗುವಂಥದ್ದು. ಮರಣ ಹೊಂದು ಪರಿಶುದ್ಧತೆ ಫಾತಿ ಈ ಪದವನ್ನು ಹೊಂದಿರುವಂತಹ ಪದವಿದು ಅಂತ ಕೇಳಿದರೆ ಮಡಿ ಅಂತೇಳಿ. ವಿವೇಕ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವಂತಹ ಪದದಲ್ಲಿರುವಂತಹ ಕಾಲಸೂಚಕ ಪ್ರತ್ಯಯ ಕೇಳಿದರೆ ಉತ್ತ ಅಂತ ಬಂದಿರುವಂಥದ್ದು. ಗು ಹೋಗುತ್ತಾನೆ ಉ ಪ್ಲಸ್ ತಾ ಬಂದಿರುವಂಥದ್ದು ಉತ್ತ ಆಗುವಂಥದ್ದು, ಅಂದರೆ ವರ್ತಮಾನ ಕಾಲವನ್ನು ಸೂಚಿಸಿರುವಂಥದ್ದು. ಇಲ್ಲಿ ಇದಕ್ಕೆ ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ ಈ ವಾಕ್ಯದಲ್ಲಿರುವಂತಹ ಮಾಡುವೆ ಪದದ ಕ್ರಿಯಾರೂಪ ಕೇಳಿದರೆ, ಕ್ರಿಯಾರೂಪ ಅಂದರೆ ಇದು ವಿದ್ಯಾರ್ಥಕ ಕ್ರಿಯಾರೂಪ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ನಾವು ಅರ್ಥರೂಪ ಕ್ರಿಯಾಪದಗಳು ಅಂತ ಕರಿತೀವಿ. ಅರ್ಥರೂಪದ ಕ್ರಿಯಾಪದಗಳು ಅಂದರೆ 3 ವಿಧವೇ: ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಬೋಧನಾರ್ಥಕ ಕ್ರಿಯಾಪದಗಳು. ಇದು ಕೂಡ 10th ಅರ್ಥರೂಪಕ ಕ್ರಿಯಾಪದಗಳು ಅಂತ ಕರಿತೀವಿ. ಇಲ್ಲಿ ಇವೆಲ್ಲವೂ ಕೂಡ ವಿದ್ಯಾರ್ಥಕ ರೂಪಗಳು. ಇವೆಲ್ಲ ಏಕವಚನಕ್ಕೆ ಬಂದಾಗ ಈ ರೀತಿ ಬರ್ತವೆ, ಬಹುವಚನಕ್ಕೆ ಬಂದಾಗ ಈ ರೀತಿ ಬರ್ತವೆ. ಇಲ್ಲಿ ಪ್ರಥಮ, ಮಧ್ಯಮ ಮತ್ತು ಉತ್ತಮ ಪುರುಷಕ್ಕೆ ಅನುಗುಣವಾಗಿ ಕೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂಥ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗ್ತದೆ ಅಂತ ಕೇಳಿದರೆ ಇದು ವಿವರಣಾತ್ಮಕ ಚಿಹ್ನೆ ಅಂತ ಕರಿತೀವಿ. ಇಲ್ಲಿ ಇದಕ್ಕೆ ಡೆಪ್ಟೇಷನನ್ನು ನೋಡ್ಬೋದು. ಸೇಮ್ ಯಥಾ ರೀತಿ ಕೇಳಿದರೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂತಹ ಸಂದರ್ಭ ಯಾವುದು ಅಂತಂದರೆ ವಿವರಣ ಚಿಹ್ನೆ. ಇದು ಡೆಪ್ಟೇಷನ್ನು ಕೂಡ ಯಥಾ ರೀತಿಯೇ ಎತ್ತಿರುವಂಥದ್ದು. ಇದು ಕೂಡ 10th ಎಕ್ಸಾಮಿನ ಗ್ರಾಮರ್ ಪಾಯಿಂಟ್ ಆಗಿರುವಂಥದ್ದು. ಸರಿಯಾದ ಪದರೂಪವಿದು ಅಂತ ಕೇಳಿದರೆ ಇದು ಅನಿವಾರ್ಯ ಚಿಹ್ನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅಣ್ಣ ಅಂತಕ್ಕಂಥದ್ದು ಬಹುವಚನ ರೂಪ, ಹಣ್ಣಂದಿರು ಆಗುವಂಥದ್ದು. ನೆಕ್ಸ್ಟು ಇಲ್ಲಿ ಮಾಲೆಯ ಈ ಪದದಲ್ಲಿರುವಂಥ ಅಕ್ಷರಗಣ, ಇಲ್ಲಿ ನಾವು ಹಾಕಿರುವಂಥದ್ದನ್ನು ನೋಡ್ಬೋದು. ಗಣಗಳನ್ನು ಲಘು ಗುರುವನ್ನು ಹಾಕಿರುವಂಥದ್ದು, ಇದು ಭಾಗಣ ಬರುವಂಥದ್ದು. ಇದಕ್ಕೆ ನಾವು ಮೇಯ್ನು ನೆನ್ಪಿಟ್ಕೋಬೇಕಾಗಿರುವಂಥ ಸೂತ್ರ ಅಂತಂದರೆ ಯಮತರಾಜ ಬಾನ ಸಲಗಮ್ ಅಂತ ಬರ್ತಿದೆ. ಅದನ್ನು ನಾವು ನೆನ್ಪಿಟ್ಕೊಂಡ್ರೆ ನಮಗೇನಾಗುತ್ತೆ, ಇದು ಸೂತ್ರ ಈಸಿಯಾಗಿ ಇದನ್ನು ಬಿಡಿಸ್ಕೊಂತ ಹೋಗ್ಬೋದು. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಈ ವಾಕ್ಯದಲ್ಲಿರುವಂಥ ಅಲಂಕಾರ ಅಂತ ಕೇಳಿದರೆ ಇದು ಉಪಮ ಅಲಂಕಾರ. ಇದು 10th ಬುಕ್ಕಲ್ಲಿ ಲಾಸ್ಟ್ 122ನೇ ಪೇಜಲ್ಲಿ ಬರ್ತೈತೆ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಸೇಮ್ ಯಥಾ ರೀತಿ ಕ್ವಶನ್, ಇದು ಉಪಮ ಅಲಂಕಾರ ಆಗಿರುವಂಥದ್ದು. ಷಟ್ಪದಿ ಬ್ರಹ್ಮ ಅಂತೇಳಿ ನಾವು ಕರೆಯುವಂಥದ್ದು ರಾಘವಾಂಕರವನ್ನು ಕರಿತೀವಿ. ತಾಳಿದವನು ಬಾಳೇನು ಈ ಗಾದೆಯು ಇರುವಂತಹ ಮಹತ್ವ ತಿಳಿಸುವಂಥದ್ದು ತಾಳ್ಮೆಯ ವಿಚಾರ ಅಂತಕ್ಕಂಥದ್ದು. ನೆಕ್ಸ್ಟು ಇಂಗ್ಲೀಷಿಗೆ ಬಂದರೆ 26ನೇದಕ್ಕೆ ಆನ್ಸರ್ 3, 27ನೇದಕ್ಕೆ ಆನ್ಸರ್ 2, 28ನೇದಕ್ಕೆ ಆನ್ಸರ್ 4, 29ನೇದಕ್ಕೆ ಆನ್ಸರ್ 1, 30ನೇದಕ್ಕೆ ಆನ್ಸರ್ 2, 31ನೇದಕ್ಕೆ ಆನ್ಸರ್ 2, 32ನೇದಕ್ಕೆ ಆನ್ಸರ್ 3, 33ನೇದಕ್ಕೆ ಆನ್ಸರ್ 4, 34ನೇದಕ್ಕೆ ಆನ್ಸರ್ 2 ಆಗುವಂಥದ್ದು, 35ಕ್ಕೆ ಆನ್ಸರ್ 3. ಇವೆಲ್ಲವೂ ಕೂಡ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಲಾಖೆಯಿಂದ ಪ್ರಕಟಿರುವಂಥ ಫೈನಲ್ ಕೀ ಆನ್ಸರ್ಸ್. ನೆಕ್ಸ್ಟ್ 36ನೇದಕ್ಕೆ 1, 37ನೇದಕ್ಕೆ 2, 38ನೇದಕ್ಕೆ 3, 39ನೇದಕ್ಕೆ 2, 40ನೇದಕ್ಕೆ ಆನ್ಸರ್ 1, 41ಕ್ಕೆ ಆನ್ಸರ್ 3, 42ನೇದಕ್ಕೆ ಆನ್ಸರ್ 1, 43ನೇದಕ್ಕೆ ಆನ್ಸರ್ 4,
44ನೇದಕ್ಕೆ ಆನ್ಸರ್ 1, 45ನೇದಕ್ಕೆ ಆನ್ಸರ್ 2, 46ನೇದಕ್ಕೆ ಆನ್ಸರ್ 3. ಇದು ಪ್ಯಾಸೇಜನ್ನು ಓದ್ಕೊಂಡು 47ರಿಂದ 50 ಕ್ವಶನ್ಸಿಗೆ ಆನ್ಸರನ್ನು ಮಾಡಬೇಕು. ಇದರಲ್ಲಿ 47ನೇದಕ್ಕೆ ಆನ್ಸರ್ 1, 48ನೇದಕ್ಕೆ ಆನ್ಸರ್ 2, 49ನೇದಕ್ಕೆ ಆನ್ಸರ್ 3, 50ನೇದಕ್ಕೆ ಆನ್ಸರ್ 3. ನೆಕ್ಸ್ಟು ಸಾಮಾನ್ಯ ಜ್ಞಾನ. ಚಿದಂಬರಂ ರಹಸ್ಯ ಕೃತಿಯ ಕರ್ತೃ KP ಪೂರ್ಣಚಂದ್ರ ತೇಜಸ್ವಿ ಅವರು. ಭಾರತದ ನೆಪೋಲಿಯನ್ ಅಂತ ನಾವು ಸಮುದ್ರಗುಪ್ತರನ್ನು ಕರಿತೀವಿ. BCCI ವಿಸ್ತೃತ ರೂಪ ನಿಮಗೆ ಗೊತ್ತಿದೆ. ಆನ್ಸರ್ 3, ಬೋರ್ಡ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇಂಡಿಯನ್ ಅಂತ ಈ ಲೋಗೋನು ಕೂಡ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವಂಥದ್ದು ಲಂಡನ್ನಲ್ಲಿ. ಈ ಮೈದಾನವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದನ್ನು ಕ್ರಿಕೆಟ್ನ ತವರು ಅಂತೇಳಿ ಕರೀತಾರೆ, ಲಾರ್ಡ್ಸ್ ಕ್ರಿಕೆಟ್ ಮೈದಾನವನ್ನು. ಈ ಮೈದಾನ ಇರುವಂಥ ಚಿತ್ರವನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು 28ನೇ ಫೆಬ್ರವರಿಯಂದು ಆಚರಿಸ್ತೇವೆ. ವೈರಸ್ ಬಗೆಗಿನ ಅಧ್ಯಯನದ ವಿಜ್ಞಾನ ಶಾಖೆ ವೈರಾಲಜಿ. ಕನ್ನಡದ ಬೆಟ್ಟದ ಹೂವು ಈ ಚಿತ್ರಕ್ಕೆ ರಾಷ್ಟ್ರಪತಿ ಮಾಡಿದಂಥ ಬಾಲನಟ ಯಾರು ಅಂತಂದರೆ ಪುನೀತ್ ರಾಜ್ಕುಮಾರ್. ಕೆನಡಾ ದೇಶದ ರಾಜಧಾನಿ ಒಟಾವೋ ಆಗಿರುವಂಥದ್ದು. ಇದು ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳಿದರೆ ಇವೆಲ್ಲವೂ ಕೂಡ ಹೊಂದಿಕೆ ಆಗ್ತವೆ. ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮೊಟೊ ಹಣ್ಣಿಗೆ ಬರುವಂಥದ್ದು, ಹಾಗಾಗಿ ಇದು ಹೊಂದಿಕೆ ಆಗೋಲ್ಲ. ಆನ್ಸರ್ 4 ಇದಕ್ಕೆ ಆಗುವಂಥದ್ದು. ಬಿಟ್ಟು ಹೋದ ಸಂಖ್ಯೆಯನ್ನು ತುಂಬ್ರಿ ಅಂತ ಕೇಳಿದರೆ ಇಲ್ಲಿ 5 ಮತ್ತು 4 ಕೂಡಿದ್ರೆ 9 ಬರ್ತೈತೆ. 5ಕ್ಕೆ ಗುಣಿಸಿದರೆ 5 4 20 ಬರ್ತೈತೆ. ಯಥಾ ರೀತಿ ಮಾಡಿದರೆ ಆನ್ಸರ್ 36 ಬರುವಂಥದ್ದು. ನೆಕ್ಸ್ಟು A26, CAT 57, SUN ಅಂತ ಕೇಳಿದರೆ ಅಂದರೆ ನಾವು ಝಡ್ಡಿಂದ 1 2 ಹಾಕಂತ Aಗೆ 26 ಕೊಟ್ಟಾಗ ಯಥ ರೀತಿ ಬರುವಂಥದ್ದು Sಗೆ, Uಗೆ ಮತ್ತು Nಗೆ ಬಂದುವಂಥ ನಂಬರ್ಗಳನ್ನು ಕೂಡಿದಾಗ ಆನ್ಸರ್ 27 ಬರುವಂಥದ್ದು. ಆನ್ಸರ್ 27 ಆಗುತ್ತೆ. ಒಟ್ಟು ತ್ರಿಭುಜಗಳ ಸಂಖ್ಯೆ ಕೇಳಿದರೆ ಆನ್ಸರ್ 10 ಆಗುವಂಥದ್ದು. ಇಲ್ಲಿ ಕೊಟ್ಟಿರುವಂಥ ಪದಗಳಿಗೆ ಹೊಂದಿಕೆ ಆಗುವಂತಹ ಸೂಕ್ತ ವೆನ್ನಕ್ಷೆ ಕೇಳಿದರೆ ನವಿಲು, ಪಕ್ಷಿಗಳು, ಒಂಟೆಗಳು. ಫಸ್ಟು ನಾವು ಪಕ್ಷಿಗಳು ಗುಂಪಲ್ಲಿ ನವಿಲು ಬರುವಂಥದ್ದು, ಒಂಟೆಗಳು ಸಪ್ರೇಟ್ ಬರುವಂಥದ್ದು. ಆನ್ಸರ್ 2 ಆಗುವಂಥದ್ದು. ಮೊದಲೆರಡು ಸಂಖ್ಯೆಗಿರುವಂಥ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದಕ್ಕೆ ಕೀ ಆನ್ಸರ್ಸಲ್ಲಿ ಆನ್ಸರ್ 36 ಹೌದು. ಆನ್ಸರ್ 49ಕ್ಕೆ ಟಿಕ್ ಹಾಕಿದ್ರು ಕೂಡ ಅಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 2ಕ್ಕೆ 1 ಕೂಡಿಕೊಂಡ್ರೆ 3 ಬರ್ತಿತ್ತೆ. ಅದನ್ನು ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ. 5ಕ್ಕೆ 1 ಕೂಡಿದ್ರೆ 6 ಆಗುತ್ತೆ. 6 ಸ್ಕ್ವೇರ್ ಮಾಡಿದ್ರೆ 36 ಆಗುತ್ತೆ. ಆನ್ಸರ್ 36 ಮತ್ತು 49 ಎರಡೂ ಕೂಡ ರೈಟ್ ಆಗಿರುವಂಥದ್ದು. ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಮೀಟ್ರ್ ಹೋಗ್ತಾನೆ, ಎಡಕ್ಕೆ ತಿರುಗಿ 40 ಮೀಟ್ರ್ ಬರ್ತಾನೆ, ಮತ್ತೆ ಎಡಕ್ಕೆ ತಿರುಗಿ ಅಂದರೆ ಕೆಳಭಾಗಕ್ಕೆ 20 ಮೀಟ್ರ್ ಬರ್ತಾನೆ, ಆಮೇಲೆ ಬಲಕ್ಕೆ ತಿರುಗಿ 20 ಮೀಟ್ರ್ ನಡೆಯುತ್ತಾನೆ. ಹಾಗಾದರೆ ಅವನು ಮೂಲ ಸ್ಥಳ ಅಂತಂದರೆ ಅವನು ಇಲ್ಲಿದ್ದ, ಎಷ್ಟು ದೂರ ಹೋಗಿದ್ದಾನೆ ಅಂತಂದರೆ ಇಲ್ಲಿ 20 ಹೋಗಿದ್ದಾನೆ, ಇಲ್ಲಿ 40 ಹೋಗಿದ್ದಾನೆ. ಇವೆರಡು ಕೂಡಿದ್ರೆ 60 ಆಗುವಂಥದ್ದು. ಆನ್ಸರ್ 60 ಆಗುವಂಥದ್ದು. ಇಲ್ಲಿ ದಿಕ್ಕುಗಳನ್ನು ನಾವು ನೋಡ್ಬೋದು. ಇದು ಒಂದು ವೇಳೆ ಎಯನ್ನು ಪ್ಲಸ್ ಅಂತ, ಬಿಯನ್ನು ಮೈನಸ್ ಅಂತ, ಸಿಯನ್ನು ಎಕ್ಸ್ ಅಂತ ಬರ್ಕೋಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗೆ ನಾವು ಅಡಾಪ್ಟ್ ಮಾಡ್ಕೊಂಡು ಅದನ್ನು ಮಾಡಿದರೆ ಆನ್ಸರ್ 50 ಬರುವಂಥದ್ದು. ಅತಿ ಹೆಚ್ಚು ಪುರುಷ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂದರೆ ರಾಫೆಲ್ ನಾಡಲ್. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಆನ್ಸರ್ 2 ಆಗುವಂಥದ್ದು. ಪ್ರತಿ ಮನೆಗೂ ಕೊಳವೆ ನೀರು ಸರಬರಾಜು ಮಾಡುವಂಥದ್ದು. ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ ಪದ್ಮವಿಭೂಷಣ ಪ್ರಶಸ್ತಿ 2021ರಲ್ಲಿ ಪಡೆದಂಥವ್ರು ಯಾರಂದರೆ BM ಹೆಗಡೆ ಅವರು.
ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಪಶ್ಚಿಮ ಬಂಗಾಳ. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವಂತಹ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಪಂಪ ಪ್ರಶಸ್ತಿ. ಕರ್ನಾಟಕದಲ್ಲಿ SLC ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಪೂರೈಸಿದ ರೈತ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವಂತಹ ಕಾರ್ಯಕ್ರಮ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. 2021ರಲ್ಲಿ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆಯ ಶೃಂಗಸಭೆ ನಡೆದಂತಹ ಸ್ಥಳ ಗ್ಲಾಸ್ಗೋ. ಈ ಒಂದು ಬುಕ್ಕನ್ನು ಬರೆದವರು ಯಾರು ಅಂತ ಕೇಳಿದರೆ, ಅಂದರೆ ಇದು ಯಾರ ಜೀವನ ಚರಿತ್ರೆ ಪುಸ್ತಕವನ್ನು ಇವರಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದು HD ದೇವೇಗೌಡರಿಗೆ ಸಂಬಂಧಿಸಿರುವಂಥದ್ದು. ವಿಶ್ವದ ಅತಿ ಎತ್ತರದಲ್ಲಿರುವಂತಹ ರೈಲ್ವೆ ಇರುವಂತಹ ಸೇತುವೆ ಯಾವುದು ಅಂತ ಕೇಳಿದರೆ ಜಿನಾಬ್ ನದಿಯ ಮೇಲೆ ಇರುವಂಥದ್ದು. ಶೈಕ್ಷಣಿಕ ಮಾನವವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಅದರ ಜೊತೆಯಲ್ಲಿ ಬೋಧನಾಶಾಸ್ತ್ರ ಇಷ್ಟನ್ನು ಒಳಗೊಂಡಂತೆ ನೋಡೋದಾದರೆ, ಡಿಸ್ಕ್ಲೇಸಿಯಾ ಸ್ಥಿತಿಯನ್ನು ಹೊಂದಿರುವಂತಹ ಕ್ಲಿಷ್ಟತೆ ಯಾವುದು ಅಂದರೆ ಓದುವುದು. ಅಂತರವಲೋಕನ ತಂತ್ರವನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ ಅಂತ ಕೇಳಿದರೆ, ಒಬ್ಬ ವ್ಯಕ್ತಿಯು ಹತಾಶೆಗೊಳಗಾದಾಗ, ಒಬ್ಬ ವ್ಯಕ್ತಿ ಏನಾದರೂ ಹತಾಶೆಗೊಳಗಾದಾಗ ನಾವು ಅವನನ್ನು ಅಂತರವಲೋಕನ ತಂತ್ರದಲ್ಲಿ ಬಳಸಿ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಾಗುವುದಿಲ್ಲ. ತನ್ನ ತಂಡದ ಸದಸ್ಯರೊಬ್ಬರು ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರು ಅಳವಡಿಸಿಕೊಳ್ಳುವಂತಹ ವಿಧಾನ ಕೇಳಿದರೆ ಅದು ಪಾಲ್ಗೊಳ್ಳುವಿಕೆಯ ಅವಲೋಕನ. ಸ್ವಾತಂತ್ರ್ಯ ಚಲಕ ಪ್ರಚೋದನೆ ಆದರೆ ಅವಲಂಬಿತ ಚಲಕ ಪ್ರತಿಕ್ರಿಯೆ ಆಗಿರುವಂಥದ್ದು. ವಿದ್ಯಾರ್ಥಿಯು ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು. ಇದಕ್ಕೆ ಬಳಸಬಹುದಾದಂಥ ವಿಧಾನ, ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಆತನ ಅಂಕಪಟ್ಟಿಯನ್ನು ನಾವು ಗಮನಿಸ್ತೇವೆ. ಇದಕ್ಕೆ ಸಂಬಂಧಿಸಿರುವಂಥ ವ್ಯಕ್ತಿ ಅಧ್ಯಯನ. ಆ ವ್ಯಕ್ತಿ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂದರೆ ಅವನ ಅಂಕಪಟ್ಟಿಯನ್ನು ನೋಡುವಂಥದ್ದು. ಅನ್ಯೂನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುವಂಥದ್ದು ತಾರುಣ್ಯ ವ್ಯವಸ್ಥೆ. ಜೀವಿಗಳಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯ ವಿಕಾಸ ಕರೆಕ್ಟ್ ಇದೆ. ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸವು ಬೆಳವಣಿಗೆ, ಸಾಮರ್ಥ್ಯ, ಪಕ್ವತೆ ಮತ್ತು ಪರಿಸರದೊಂದಿಗೆ ಅನನ್ಯ ಕ್ರಿಯೆಯನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು ಅದು ಕೂಡ ಕರೆಕ್ಟ್ ಇದೆ. ಆನ್ಸರ್ 1 ಎ ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಎ ಹೇಳಿಕೆಗೆ ಸಮರ್ಥನೀಯವಾಗಿದೆ. ಎಲ್ಲ ಮಕ್ಕಳು ಏಕರೀತಿಯ ವಿಕಾಸದ ಹಂತವನ್ನು ಪ್ರದರ್ಶಿಸಿದರೂ ಅವರ ವಿಕಾಸದಲ್ಲಿ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತದೆ. ಎಲ್ಲ ಮಕ್ಕಳ ಏಕರೀತಿಯ ವಿಕಾಸದ ಹಂತಗಳು ಪ್ರದರ್ಶಿತವಾಗಿದ್ದರೂ ಕೂಡ ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತದೆ. ಇದರಲ್ಲಿ ಅಡಕವಾಗಿರುವಂಥ ತತ್ವ ಅನನ್ಯತೆಯ ತತ್ವ, ಅಂದರೆ ಪ್ರತಿಯೊಬ್ಬರು ಭಿನ್ನ ಮತ್ತು ಅನನ್ಯ ಅಂತಕ್ಕಂಥದ್ದು. ಇಲ್ಲಿ ನೈತಿಕ ವಿಕಾಸದ ಹಂತಗಳನ್ನು ಕೊಟ್ಟಿದ್ದಾರೆ, ಅವುಗಳ ಅವಧಿಯನ್ನು ಇಲ್ಲಿ ನಾವು ಹೊಂದಿಸಬೇಕು. ಅಪನಂಬಿಕೆ ವರ್ಸಸ್ ನಂಬಿಕೆ ಬರುವಂಥದ್ದು ಹುಟ್ಟಿನಿಂದ 1.5 ವರ್ಷ. ಸ್ವಾಯತ್ತತೆ, ನಾಚಿಕೆ ಮತ್ತು ಅನುಮಾನ ಉಂಟಾಗುವಂಥದ್ದು 1.5 ವರ್ಷದಿಂದ 3.5 ವರ್ಷ. ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ ಬರುವಂಥದ್ದು 3 ವರ್ಷದಿಂದ 6 ವರ್ಷ. ಕಾರ್ಯಶೀಲತೆ, ಕೀಳರಿಮೆ ಇರುವಂಥದ್ದು 6 ವರ್ಷದಿಂದ 12 ವರ್ಷ. ಆನ್ಸರ್ 1 ಇದಕ್ಕೆ ಸರಿಯಾಗುವಂಥದ್ದು. ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನು ತೋರಿಸಲು ಮುಂದಾಗುತ್ತದೆ. ಈ ವರ್ತನೆಗೆ ಸಹಭಾಗಿತ್ಯವಾಗಿರುವಂಥ ಸಂವೇದನೆ ಒಂಟಿತನದ ಭಾವ. ಭಾಷೆ, ಶಾಲೆ ಅಥವಾ ಪೋಷಕರಿಂದ ಪಡೆಯುವ ತರಬೇತಿಯ ಮೂಲಕ ಮಗುವಿನಲ್ಲಿ ಉಂಟಾಗುವಂಥ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕಾಂಶ ಸಾಮಾಜಿಕ ಪ್ರಸರಣ. ಇಲ್ಲಿ ಶಾಲೆ, ಸಮಾಜ, ಪೋಷಕರು ಅಂತ ಬಂದರೆ ನಮಗೆ ಆನ್ಸರ್ ಇದೇ ಆಗುವಂಥದ್ದು. ಪೇಜೆಯವರ ಪ್ರಕಾರ ಮಗುವಿನ ನೈತಿಕವೂ ಅನೈತಿಕವೂ ಅಲ್ಲದ ವರ್ತನೆಗಳನ್ನು ತೋರ್ಪಡಿಸುವ ನೈತಿಕ ವಿಕಾಸದ ಹಂತ ಅಂತ ಕೇಳಿದರೆ ಇದು ಸಂಬಂಧ ಭಾವಹೀನ ಹಂತ.
ಭಾವಹೀನ ಹಂತ ಆಗುವಂಥದ್ದು. ಉತ್ತರ ಬಾಲ್ಯದ ಕೊನೆಯ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ, ಇಲ್ಲಿ ನಾವು ಉತ್ತರ ಬಾಲ್ಯದಲ್ಲಿದ್ದಾಗ ಹಾಲು ಹಲ್ಲುಗಳು ಉದುರೋಗಿ ಶಾಶ್ವತ ಹಲ್ಲುಗಳು ಹುಡ್ತವೆ, ಕೌಶಲಗಳಿಗೆ ವಿಕಾಸಗೊಳ್ಳುತ್ತೆ, ಬಾಲಕಿಯರ ಅದರಲ್ಲೂ ಹೆಣ್ಣು ಮಕ್ಕಳ ಬೆಳವಣಿಗೆ ತ್ವರಿತವಾಗಿರುತ್ತದೆ, ಗಂಡು ಮಕ್ಕಳ ಬೆಳವಣಿಗೆ ಅಥವಾ ಎತ್ತರದಲ್ಲಿ ಕುಂಠಿತ ಇರುತ್ತದೆ. ಇದು ಆನ್ಸರ್ 3 ಕರೆಕ್ಟ್ ಆಗುವಂಥದ್ದು. ಒಬ್ಬ ವಿದ್ಯಾರ್ಥಿಗೆ ನೀವು ಸಮಸ್ಯೆಯನ್ನು ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನು 3 ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶವನ್ನು ತೆಗೆದುಕೊಳ್ತಾನೆ. ಹಾಗೆಯೇ ಪ್ರತಿದಿನವೂ ಅದೇ ಕ್ರಮಾನುಗತಿಯಲ್ಲಿ ಸ್ವಲ್ಪ ಮಾರ್ಪಾಡಿನೊಂದಿಗೆ ಸಾಗ್ತಾನೆ. ಹೇಳಿಕೆ A ಆದರೆ ಹೇಳಿಕೆ B, ಕಲಿಯುವ ವಿದ್ಯಾರ್ಥಿಯು ಸಾಮಾನ್ಯವಾಗಿ ನಿಧಾನಗತಿಯಲ್ಲಿರ್ತಾನೆ, ನಿಧಾನವನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರವನ್ನು ಗಳಿಸಿಕೊಳ್ತಾನೆ. ಹೇಳಿಕೆ ಎಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆ ಎಗೆ ಪೂರಕವಾಗಿದೆ. ಅಂದರೆ ಅಲ್ಲಿ ಅವನು 3 ಅಥವಾ ಅದಕ್ಕಿಂತ ಹೆಚ್ಚು ದಿನ ಕಾಲಾವಕಾಶವನ್ನು ಅವನು ಕಲೀಲಿಕ್ಕೆ, ಅಂದರೆ ಒಂದು ವರ್ಕನ್ನು, ಒಂದು ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸಮಯವನ್ನು ತಗೊಂತಾನೆ. ಪ್ರತಿದಿನ ಅವನು ಕ್ರಮಾನುಗತಿಯಾಗಿ ಅದನ್ನು ಕಲಿತಾ ಸ್ವಲ್ಪ ಮಾರ್ಪಾಡನ್ನು ಹೊಂದ್ತಾನೆ. ಅದನ್ನ ಇಲ್ಲಿ ನಿಧಾನಗತಿ ವಿಧಾನವನ್ನು ಒಳಗೊಂಡಿರ್ತಾನೆ ಮತ್ತು ವ್ಯವಸ್ಥಿತವಾಗಿ ಹೊಸ ವಿಚಾರಕ್ಕೆ ಅವನು ಗಳಿಸ್ಕೊಳ್ತಾ ಇರ್ತಾನೆ ಅಂತಕ್ಕಂಥದ್ದು ಪೂರಕವಾಗಿರುವಂಥದ್ದು. ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಮನೋಭಾವವನ್ನು ಅನುಭವಿಸ್ತದೆ. ಮಗುವಿನ ಈ ವರ್ತನೆಗೆ ಕಾರಣವಾದಂಥ ವಿಕಾಸ ಸಾಮಾಜಿಕ ವಿಕಾಸ. ನಗರದ ಮಕ್ಕಳು ವಸ್ತ್ರವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳನ್ನು ಹಳ್ಳಿಯವರಿಂದ ಅನುಕರಣೆಗೆ ಒಳಪಡುತ್ತದೆ. ಇದರಲ್ಲಿ ಅಡಗಿರುವಂತಹ ಅನುಕರಣೆ ನಿಯಮ ಮೇಲು ಸ್ತರದಿಂದ ಕೆಳ ಸ್ತರದವರೆಗೆ ಅಂತಕ್ಕಂಥದ್ದು. ದೈಹಿಕ ಶಿಕ್ಷಣ ಬೋಧಕರು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಎತ್ತರವು ಒಂದು ಇದರ ಫಲವಾಗಿದೆ ಅಂತ ಕೇಳಿದರೆ ಇದು ಅನುವಂಶತೆಯ ಫಲ. ಇಲ್ಲಿ ಪರಿಸರ ಆಗಲಿ, ಪಕ್ವತೆ ಆಗಲಿ, ತರಬೇತಿ ಆಗಲಿ ಕೊಟ್ಟು ನಾವು ಆ ಮಗುವನ್ನು ಎತ್ತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಅನುವಂಶತೆ ಅಂದರೆ ತಂದೆ ತಾಯಿಯಿಂದ ಬಂದಿರುವಂಥ ಬಳುವಳಿಯಿಂದ ಆ ಮಗು ಎತ್ತರದ ಗುಣವನ್ನು ಬೆಳೆಸ್ಕೊಳ್ಬೇಕು ಅಥವಾ ಬೆಳೀಬೇಕು. ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ. ಯಾವಾಗಲೂ ತರುಣರು ನಿಷ್ಠಾಭಾವವನ್ನು ಸಂವಹಸ್ಕರೊಂದಿಗೆ ಬೆಳೆಸ್ಕೊಳ್ತಾರೆ. ಅಪರಾಧ ಮತ್ತು ಸಮಸ್ಯೆಯ ವರ್ತನೆಯು ಇತಿಹಾಸವನ್ನು ಹೊಂದಿರುವಂತಹ ತರುಣರಲ್ಲಿ ಕಂಡುಬರುವಂತಹ ಸಂಕೇತ ಋಣಾತ್ಮಕ ಸ್ವಾಬಿಂಬ. ಅಪರಾಧ ಮತ್ತು ಸಮಸ್ಯೆ ವರ್ತನೆಗಳು ಋಣಾತ್ಮಕವಾಗಿ ಸ್ವಾಬಿಂಬಗೊಳ್ಳುವಂಥದ್ದು, ಅದು ಪ್ರಮುಖವಾಗಿ ತರುಣರಲ್ಲಿ. ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸ್ತಾನೆ. ಈ ಪ್ರಕ್ರಿಯೆಗೆ ನಾವು ಸ್ನಾಯು ವಿಕಾಸ ಅಂತ ಕರಿತೀವಿ. ಕೈ ಅಥವಾ ಕಣ್ಣುಗಳ ಚಲನೆ, ಓಟದ ಚಲನೆ ಇವೆಲ್ಲವೂ ಬಂದು ಅಂದರೆ ಸ್ನಾಯು ವಿಕಾಸನೇ ಬರುವಂಥದ್ದು. ಶಾಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಾರಿಸುವ ಗಂಟೆಯ ಶಬ್ದದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗ್ತಾರೆ. ಈ ವರ್ತನೆಯ ಸ್ವರೂಪ ಕಲಿಕೆ. ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು. ಪರಿಹಾರ ಸಮಸ್ಯೆಗೆ ತಂತ್ರ ಯಾವುದು ಅಲ್ಲ ಅಂತಂದರೆ ಪ್ರಾಯೋಗಿಕತೆ ಅಲ್ಲ. ಇವೆಲ್ಲವೂ ಕೂಡ ಬರ್ತವೆ. ಹಂತ ವಿಭಜನೆ, ಆಲ್ಗೋರಿದಮ್, ಸತ್ಯಾನ್ವೇಷಣೆ, ಸರಾಸರಿ ಮತ್ತು ಅಂತಿಮ ವಿಶ್ಲೇಷಣೆ ಎಲ್ಲವೂ ಕೂಡ ಬರ್ತವೆ. ಆದರೆ ಸಮಸ್ಯೆ ಪರಿಹಾರಕ್ಕೆ ತಂತ್ರವಲ್ಲ ಅಂದರೆ ಪ್ರಾಯೋಗಿಕ ಆಗುವಂಥದ್ದು. ಆನ್ಸರ್ 3 ಈ 97ನೇ ಕ್ವಶನ್ಗೆ ರೈಟ್ ಆಗುವಂಥದ್ದು. ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮಕಾರಿ ಮಾಡುವಲ್ಲಿ ಶಿಕ್ಷೆಯನ್ನು ಬಳಸಲಾಗ್ತದೆ. ಇದನ್ನು ಪ್ರತಿನಿಧಿಸುವಂತಹ ಸಿದ್ಧಾಂತ ಯಾವುದು ಪ್ರಯೋಗ ಅಂತ ಕೇಳಿದರೆ ಇದು ವಿಮುಖ ಶಾಸ್ತ್ರೀಯ ಅನುಬಂಧನ. ಆನ್ಸರ್ 3 ಆಗುವಂಥದ್ದು. ಇದು ಕ್ರಿಯಾ ಪ್ರಸ್ತುತಿ ಅನುಬಂಧನ ಅಂದರೆ ಸ್ಕಿನ್ನರ್ ಅವರ ಅನುಬಂಧನ ಆಗಿರುವಂಥದ್ದು. ಘಟಕವನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯವನ್ನು ವಿದ್ಯಾರ್ಥಿಯು ಬರೆಯುತ್ತಾನೆ. ಒಂದು ಘಟಕವನ್ನು ಶಿಕ್ಷಕರು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದಂತಹ ನಿಯೋಜಿತ ಕಾರ್ಯವನ್ನು ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವಂತಹ ಕಲಿಕೆಯು ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ. ವಸ್ತುಗತ ಮೌಲ್ಯೀಕರಣದ ಸ್ವರೂಪವು ಮಗುವು ಏನನ್ನು ಕಲಿತಿದೆ ಎನ್ನುವುದನ್ನು ತಿಳಿಯುವುದು ವಸ್ತುಗತ ಮೌಲ್ಯಾಂಕನದ ಸ್ವರೂಪವಾಗಿರುವಂಥದ್ದು. ಮಗು ಏನನ್ನು ಕಲಿತಿದೆ ಅಂತ ತಿಳಿಯುವಂಥದ್ದು.
ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ ಯಾವುದು ಅಂದರೆ ಮನೆಯ ವಾತಾವರಣ. ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಹಿರಿಯ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುವಂಥದ್ದು. ಗಾರ್ನರ್ ರವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 7 ಇರುವಂಥದ್ದು. ಸೃಜನಾತ್ಮಕ ಆಲೋಚನೆ ಘಟಕಗಳನ್ನು ವಿವರಣೆಯೊಂದಿಗೆ ಪಟ್ಟಿಯನ್ನು ಮಾಡಿ ಅಂತ. ನಿರರ್ಗಳತೆ ಅಂದರೆ ಹೊಸ ಕಲ್ಪನೆಯನ್ನು ಸೃಷ್ಟಿಸುವಂಥದ್ದು. ನಮ್ಯತೆ ದೃಷ್ಟಿಕೋನವನ್ನು ಸುಲಭವಾಗಿ ಬದಲಾಯಿಸುವಂಥದ್ದು. ಸ್ವಂತಿಕೆ ಹೊಸದನ್ನು ಕಲ್ಪಿಸುವಂಥದ್ದು. ವಿಸ್ತರಣೆ ಇತರರ ಕಲ್ಪನೆಗಳ ಮೇಲೆ ನಿರ್ಮಿಸುವುದು. ಆನ್ಸರ್ 4. ಆ್ಯಂಡರ್ಸನ್ ರವರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವಂತಹ ಜ್ಞಾನದ ಮಟ್ಟಗಳನ್ನು ಅನುಕ್ರಮಿಕವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಆನ್ಸರ್ 3. ಅಂದರೆ ಇದು 1 ವಾಸ್ತವೀಕರಣ ಅಂತಕ್ಕಂಥದ್ದು 1, ಪರಿಕಲ್ಪನಾತ್ಮಕ ಅಂತಕ್ಕಂಥದ್ದು 2, ಕಾರ್ಯಕಾರಿ ಅಂತಕ್ಕಂಥದ್ದು 3, ಮೆಟಾಕಾಗ್ನಿಷನ್ ಅಂತಕ್ಕಂಥದ್ದು 4 ಆಗುವಂಥದ್ದು. ಶೋಧನಾತ್ಮಕ ಕಲಿಕೆಯ ವಿಧಾನವು ವರ್ಗೀಕರಣಗೊಂಡಿರುವಂತಹ ಕ್ಷೇತ್ರ ಜ್ಞಾನಾತ್ಮಕ ರಚನಾವಾದ. ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವಂಥ ಕ್ಷೇತ್ರ ಜ್ಞಾನಾತ್ಮಕ ರಚನಾವಾದ. ವೈಗೊಟಸ್ಕಿಯವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವವನ್ನು ಸಾಧಿಸಲು ವಿದ್ಯಾರ್ಥಿಗೆ ಬೆಂಬಲವನ್ನು ನೀಡಲಾಗುವುದು. ಅಂದರೆ ಯಾವುದರ ಒಂದು ಕೆಲಸವನ್ನು ಅವನು ಸಂಪೂರ್ಣ ಮಾಡಲಿಕ್ಕೆ, ಅವನಿಗೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡುವಂಥದ್ದು. ನಂತರದಲ್ಲಿ ಬೆಂಬಲವನ್ನು ಹಿಂದಕ್ಕೆ ಕೊಂಡಲಾಗುವುದು. ಅಂದರೆ ಆ ಬೆಂಬಲವನ್ನು ನಾವು ಕೊಡದಂಗೆ ವಾಪಸ್ ತಗೊಳ್ಳೋದು. ವಿದ್ಯಾರ್ಥಿಯು ಮತ್ತೆ ಕಾರ್ಯವನ್ನು ಪೂರ್ಣಗೊಳಿಸ್ತಾನೆ, ಆದರೂ ಕೂಡ ವಿದ್ಯಾರ್ಥಿ ಆ ಒಂದು ಕಾರ್ಯವನ್ನು ವಿದ್ಯಾರ್ಥಿಯು ಪೂರ್ಣಗೊಳಿಸ್ತಾನೆ. ಇದನ್ನು ಪ್ರತಿನಿಧಿಸುವಂಥದ್ದು ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಆಗುವಂಥದ್ದು. ನೆಕ್ಸ್ಟ್ 5B ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವಂಥ ಪ್ರಕ್ರಿಯೆ ಒಳಗೊಂಡಿರುವಂತಹ ತೊಡಗಿಸಿಕೊಳ್ಳುವಿಕೆ. ಇದ್ರ ಮೇಲೆ ಪ್ರತಿ ವರ್ಷವೂ ಕ್ವಶನ್ ಬರ್ತವೆ. ಇವೆಲ್ಲ ಹಂತಗಳನ್ನು ಏನು 5E ಇದ್ದಾವೆ, ಈ ಎಲ್ಲ ಹಂತಗಳನ್ನು ಸಂಪೂರ್ಣವಾಗಿ ನೀವು ಓದ್ಕೊಂಡು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಕ್ವಶನಿಗೆ ಆನ್ಸರ್ ಮಾಡಿ. ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವಜ್ಞಾನವನ್ನು ಬಳಸಿ ಮರು ಆಕಾರ ಅಥವಾ ಜೋಡಣೆ ಮಾಡುತ್ತದೆ. ಮಗು ತನಗೆ ನೀಡಿರುವಂಥ ವಸ್ತುವನ್ನು ತಾನು ಹೊಂದಿರುವಂಥ ಪೂರ್ವಜ್ಞಾನ ಏನಿದೆ ಅದನ್ನು ಬಳಸಿ ಆ ಮರು ಆಕಾರವನ್ನು ಅಥವಾ ಜೋಡಣೆಯನ್ನು ಮಾಡ್ತದೆ. ಇಂತಹ ಮಗುವನ್ನು ಗುರುತಿಸುವಂಥ ರೀತಿ ಅಂದರೆ ಸೃಜನಾತ್ಮಕತೆ ಹೊಂದಿರುವಂತಹ ಮಗು ಅಂತ ಕರಿತೀವಿ ನಾವು. ಗಣತಿಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವಂತಹ ಮಗುವನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಇದು ಡಿಸ್ಗ್ರಾಫಿಯಾ ಬರವಣಿಗೆಗೆ ಸಂಬಂಧಪಟ್ಟಿದ್ದು ಆಗಿರುವಂಥದ್ದು. ಈ ಕೆಳಗಂಡ ಆಧಾರದ ಮೇಲೆ ಕಲಿಕಾ ನ್ಯೂನತೆ ಹೊಂದಿರುವಂತಹ ಮಗುವನ್ನು ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಲಾಗಿಲ್ಲ. ನೀವು ಕ್ವಶನ್ ಅರ್ಥ ಮಾಡ್ಕೋಬೇಕು. ಕಲಿಕಾ ನ್ಯೂನತೆ ಹೊಂದಿರುವಂಥ ಮಗುವನ್ನು ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಿಲ್ಲ ಅಂದರೆ ಅವನ ಭೌತಿಕ ನೋಟ, ಅಂದರೆ ಅವನು ಕೂತಿರುವಂಥ ಜಾಗದಿಂದ ಆಗಲಿ, ಅವನ ಬುದ್ಧಿಯ ಸೂಚ್ಯಂಕ, ಅವನು ಹೊಂದಿರುವಂತಹ ಬುದ್ಧಿ ಆಧಾರದ ಮೇಲೆ ಆಗಲಿ ಭೇದವನ್ನು ಮಾಡಲಾಗಿಲ್ಲ. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ. ಸ್ವತಂತ್ರ ಸಂಶೋಧನೆ ಒಳಗೊಂಡಿಲ್ಲ. ಇವೆಲ್ಲವೂ ಕೂಡ ಬರ್ತವೆ. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಗೊಳಿಸುವಂಥ ಕಾರ್ಯಕ್ರಮ ಅಂತ ಕೇಳಿದರೆ, ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಗೊಳಿಸುವಂಥ ಕಾರ್ಯಕ್ರಮ ಸ್ವತಂತ್ರ ಯೋಜನಾ ಕಾರ್ಯದಲ್ಲಿ ಮೇಲೆ ಶಿಕ್ಷಕರನ್ನು ಕೆಲಸ ಮಾಡುವಂತೆ ಮಾಡುವುದು, ಪ್ರಯೋಗ ಪರೀಕ್ಷೆಗಳು, ಪರಿಹಾರಾತ್ಮಕ ನಿರ್ದೇಶನ, ಇವೆಲ್ಲವೂ ಕೂಡ ಒಂದು ಶಾಲೆಯ ಶಿಕ್ಷಕರನ್ನು ಸಮೃದ್ಧಗೊಳಿಸುವಂಥ ಕಾರ್ಯಕ್ರಮಗಳು. ಆದರೆ ಇದಲ್ಲ. ಹಾಗಾಗಿ ಆನ್ಸರ್ 3 ಆಗುವಂಥದ್ದು. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಮಾಜೀಕರಣಗೊಳ್ಳದ ಪ್ರತ್ಯೇಕ ವರ್ತನೆಯನ್ನು ತೋರ್ಪಡಿಸುತ್ತಿದ್ದರೆ
ಆ ವಿದ್ಯಾರ್ಥಿಯ ಸ್ವಭಾವವನ್ನು ನಾವು ಅಂತರ್ಮುಖಿ ಅಂತ ಕರಿತೀವಿ. ಐಸೆಂಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು: ಸ್ಥಿರ, ಅಸ್ಥಿರ, ಅಂತರ್ಮುಖಿ, ಬಹಿರ್ಮುಖಿ ಅಂತೇಳಿ ಇವರು ಮಂಡಿಸಿರುವಂತಹ ಸಿದ್ಧಾಂತ. ಇದನ್ನು ನಾವು ಐಸೆಂಕ್ ರವರು ವ್ಯಕ್ತಿತ್ವ ಪ್ರಕಾರದಲ್ಲಿ ಪ್ರಮುಖವಾಗಿ ಹೇಳಿರುವಂಥದ್ದು. ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿನ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ಮತ್ತು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರ ಒಳಗೊಂಡಿರುವಂಥದ್ದು ವಿಭಿನ್ನ ಮತ್ತು ಸಮಗ್ರವಾಗಿ ಇರುವಂಥದ್ದು. 8ನೇ ತರಗತಿಯ ಮಗುವೊಂದನ್ನು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವ ಮೌಲ್ಯಮಾಪನದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸ್ತಾರೆ. ಇಲ್ಲಿ ಬೋಧನಾ ಪ್ರಕ್ರಿಯೆಯಲ್ಲಿ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವಂಥ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ. ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವಂಥ ಘಟಕಾಂಶಗಳು. ನಾವು ಒಂದು ದತ್ತಾಂಶವನ್ನು ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ. ಅದಾದಮೇಲೆ ಅದನ್ನು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಹೊಂದಿರುವಂಥ ಘಟಕಾಂಶಗಳು ಯಾವುವು ಅಂತ ಕೇಳಿದರೆ ಫಸ್ಟು ಅರ್ಥೈಸುವಿಕೆ, ವಿಶ್ಲೇಷಣೆ, ಅನುಚಿಂತನೆ ಬರುವಂಥದ್ದು. ಪರೀಕ್ಷೆ ಮತ್ತು ಅವಲೋಕನದ ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸಿ. ಪರೀಕ್ಷೆ ಮತ್ತು ಅವಲೋಕನ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನು ಮಾಡಿ ಗುರುತಿಸುವಂಥ ಪದಪ್ರಯೋಗ ಮೌಲ್ಯೀಕರಣ. ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನಾ ರೂಪ ಅಥವಾ ಹೋಲಿಕೆಗೆ ಸಂಬಂಧಿಸಿದ್ದು ಯಾವುದಂದರೆ ವಿಶ್ಲೇಷಣೆ. ಹೋಲಿಕೆಗೆ ಸಂಬಂಧಿಸಿರುವಂಥದ್ದು ವಿಶ್ಲೇಷಣೆ. ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ ಪರೋಪ ಅವಲೋಕನ ತಂತ್ರ. ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಮಾಪನ ಮಾಡಲು, ಇಲ್ಲಿ ಮೇಯ್ನ್ ಈ ಪದಗಳು ಇಂಪಾರ್ಟೆಂಟು. ಶಾಲಾ ಕಾರ್ಯಕ್ರಮ ಅಂದಾಗ ಅವನ್ನ ಮಾಪನ ಮಾಡಲು ಶಿಕ್ಷಕರು ಬಳಸುವಂಥ ಸಾಮಾನ್ಯ ತಂತ್ರ ಪರೋಪ ಅವಲೋಕನ ತಂತ್ರ. ಉತ್ತಮ ವಾರ್ಷಿಕ ಸಾಧನಾ ಪರೀಕ್ಷೆಯನ್ನು ಸಿದ್ಧಪಡಿಸಲು ನಾವೇನು ಮಾಡಬೇಕು ಅಂದರೆ ಫಸ್ಟು ಪರೀಕ್ಷಿಸಬಹುದಾದಂಥ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು. ಅನಂತರ ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯ ಬಗ್ಗೆ ನಿರ್ಧರಿಸಬೇಕು. ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆ ನಿರ್ಧರಿಸಬೇಕು. ಲಾಸ್ಟಿಗೆ ಪರೀಕ್ಷೆಯಲ್ಲಿ ನೀಡಲಾದಂಥ ಕ್ಲಿಷ್ಟತೆ ಮಟ್ಟವನ್ನು ಪ್ರಾಮುಖ್ಯತೆ ನಿರ್ಧರಿಸಬೇಕು. ಇದು ಬ್ಲೂ ಪ್ರಿಂಟನ್ನು ಯಾರು ತೆಗಿತಾರೆ ಅವರಿಗೆ ಅತ್ಯಂತ ಚೆನ್ನಾಗಿ ಗೊತ್ತಿರ್ತೈತೆ. ಆನ್ಸರ್ 2. ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸದ ನೋಡ್ರಿ ಇಲ್ಲಿ ಸಲ್ಲಿಸದ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸಿದರು. ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸಿದ ಅಂದರೆ ಅವನು ಕರೆಕ್ಟಾಗಿ ಹೋಮ್ವರ್ಕ್ ಎಲ್ಲ ಮಾಡಿ ಅವನೇನು ಮೇಷ್ಟ್ರು ಕೊಡ್ತಾರೆ ಅದನ್ನೆಲ್ಲ ನೀಟಾಗಿ ವರ್ಕ್ ಮಾಡಿರ್ತಾನೆ, ಅದಕ್ಕೆ ಶಿಕ್ಷಕರು ಶ್ಲಾಘಿಸ್ತಾರೆ. ಇಲ್ಲಿ ಶಿಕ್ಷಕರು ಬಳಸಿದ ನಿಯಮ ಏನಂದರೆ ಹಿಮ್ಮಾಹಿತಿ ಮತ್ತು ಪುನರ್ಬಲನವನ್ನು ನೀಡಿದರು. ಹೌದು, ಇದೇ ಥರ ನೀನು ಮಾಡ್ಕೊಂಬ ಅಂತ. ಈ ಕೆಳಗೆ ನೀಡಿರುವಂಥ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮದ ಆಯ್ಕೆಯು ಅನುಗಮನಾತ್ಮಕದಿಂದ ನಿಗಮನಾತ್ಮಕ. ಇದು ರಿಪೀಟೆಡ್ ಕ್ವಶನ್. ಅನುಗಮನಾತ್ಮಕದಿಂದ ನಿಗಮನಾತ್ಮಕ. ಈ ಕೆಳಗೆ ನೀಡಿರುವಂಥ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮ. ಜಾಸ್ತಿ ಇದಕ್ಕೆ ಎಲ್ಲರೂ ಟಚ್ ಮಾಡಿರೋದು ಮೂರ್ತದಿಂದ ಅಮೂರ್ತ ಅಂತ ಟಚ್ ಮಾಡಿದರೆ ಇದು ಬರೋದಿಲ್ಲ. ಇವೆಲ್ಲವೂ ಕೂಡ ಇವೇನು ನಮ್ಮವು ಅನುಗಮನ, ನಿಗಮನ, ವಿಶ್ಲೇಷಣೆ, ಸಂಶ್ಲೇಷಣೆ ಏನೆಲ್ಲ ಬರ್ತವೆ ಅದರೊಳಗೆ ಬರುವಂಥ ಸಬ್ ಕ್ಯಾರೆಕ್ಟರ್ಗಳು ಇವೆಲ್ಲ. ಮೇಯ್ನ್ ಅಂದರೆ ಅನುಗಮನ ಮತ್ತು ನಿಗಮನಾತ್ಮಕವಾಗಿರುವಂಥದ್ದು. ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲ್ಯದ ಘಟಕ. ಸಹಭಾಗಿತ್ವ ಕಲಿಕೆಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ. ಅನುಗಮನ ವಿಧಾನ ಒಳಗೊಂಡಿರುವಂಥ ತತ್ವ ಉದಾಹರಣೆಯಿಂದ ನಿಯಮದ ಕಡೆಗೆ. ಅಮೂರ್ತದಿಂದ ವಾಸ್ತವದ ಕಡೆಗೆ ನಿಗಮನ ಪದ್ಧತಿ. ಇದಕ್ಕೆ ನಿಗಮನ ಪದ್ಧತಿ. ಸಂಕೀರ್ಣತೆಯಿಂದ ಅಂದರೆ ಕ್ಲಿಷ್ಟತೆಯಿಂದ ಸರಳದ ಕಡೆಗೆ ಹೋಗೋದು ಕೂಡ ನಿಗಮನ ಪದ್ಧತಿ. ಸಾಮಾನ್ಯಕರಣದಿಂದ ನಿರ್ದಿಷ್ಟ ಕಡೆಗೆ ಹೋಗೋದು ಕೂಡ
ನಿಗಮನ ಪದ್ಧತಿ. ಆದರೆ ಅನುಗಮನ ಒಳಗೊಂಡಿರುವುದು ಉದಾಹರಣೆಯಿಂದ ಹೋಗುವಂಥದ್ದು. ಆನ್ಸರ್ 1. ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ತರಗತಿಯು ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವಂಥ ತಂತ್ರ. ಸಮೂಹ ಅಂದರೆ ಒಂದು ಗುಂಪಲ್ಲಿ ಇರ್ತಾರೆ, ಅವ್ರನ್ನ ನಾವು ನಿಯಂತ್ರಿಸಬೇಕು ಅಂದರೆ ಸಹಕಾರ ಕಲಿಕೆ. ನೆಕ್ಸ್ಟ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಟೈಫಾಯ್ಡ್, ಕಾಲರಾ, ಟ್ಯೂಬರ್ಕ್ಯುಲೋಸಿಸ್ನ ಕಾಯಿಲೆಗಳಿಗೆ ಕಾರಣವಾದಂಥ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ. ಜೀವಕೋಶಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆ ಆಗುವಂಥದ್ದು ಬೆಳವಣಿಗೆಯಲ್ಲಿ. ಜೀವಕೋಶಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳ ಪ್ರಕ್ರಿಯೆಯನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ. HIV ಇದರ ಮೂಲಕ ಹರಡುವುದಿಲ್ಲ, ಅಂದರೆ ಸೊಳ್ಳೆ ಅಥವಾ ಪ್ರಾಣಿ ಕಚ್ಚುವಿಕೆಯಿಂದ. ಪ್ರಥಮ ಚಿಕಿತ್ಸೆ ಅಂದರೆ ಅದು ಪೂರ್ವಭಾವಿ ಚಿಕಿತ್ಸೆ. ಒಬ್ಬ ವ್ಯಕ್ತಿ ಬಿದ್ದಾಗ ನಮ್ಮಲ್ಲಿರುವಂಥ ಫಸ್ಟ್ ಏಡನ್ನು ಬಳಸಿ ಪೂರ್ವಭಾವಿಯಾಗಿ ಆಸ್ಪತ್ರೆಗೆ ನಾವು ಹೋಗೋದಕ್ಕಿಂತ ಮುಂಚೆ ಮಾಡುವಂಥ ಚಿಕಿತ್ಸೆ. ನೀರಿನಲ್ಲಿ ಕರಗುವ ಜೀವಸತ್ವ ಬಿ ಜೀವಸತ್ವ. ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣವಾಗುವಂಥ ಸೂಕ್ಷ್ಮಾಣುಜೀವಿ ವೈರಸ್. ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವಂತಹ ಭಾಗ ಮೇದೋಜೀರಕ ಗ್ರಂಥಿ. ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಅಂದರೆ ಪ್ಲಾಸ್ಮೋಡಿಯಂ ಮೀನ್ಸ್ ಇದು ದ್ವಿಗುಣಗೊಳ್ಳದೆ ಸೊಳ್ಳೆಯ ದೇಹದ ಒಳಗಡೆ ಇದು ಡಬಲ್ ಆಗ್ತಾ ಹೋಗೋದು. ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು ಭೋಗವಾದ. ಉಪಯೋಗರಹಿತವಾದಂತಹ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸದಿರುವುದು ಪ್ರಜಾರಕ್ಷಣೆ. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ. ನೈತಿಕ ಬಹುಸಾಂಸ್ಕೃತಿಕತೆ. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ. ಆನ್ಸರ್ 1. ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು, ಭೋಗವಾದ. ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ವೇದಾಂತ. ನೈತಿಕ ಸಂಹಿತೆಯನ್ನು ಸ್ವಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ ನೈತಿಕ ಸ್ಥಿರತೆ. ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರ ತೆಗೆ ಅಂದರೆ ರೇಚಕ. ಇಲ್ಲಿ ಕುಂಭಕ ಅಂದರೆ ಉಸಿರನ್ನು ನಾವು ನಿಲ್ಲಿಸ್ಕೊಳ್ಳುವಂಥದ್ದು. ಪೂರಕ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಂಥದ್ದು. ಶೂನ್ಯಕ ಅಂದರೆ ಉಸಿರನ್ನು ಪೂರ್ತಿ ಹೊರಗೆ ಬಿಟ್ಟು ನಿಶ್ಚಲವಾಗಿರೋವಂಥದ್ದು. ಕಂಪ್ಯೂಟರ್ ಸಾಕ್ಷರತೆ. ರೊಬೊಟಿಕ್ ತಂತ್ರಜ್ಞಾನವು ಅನ್ವಯಿಕೆಯನ್ನು ಕಂಡುಹಿಡಿದಿರುವಂತಹ ಗಣಕಯಂತ್ರದ ಪೀಳಿಗೆ. ರೊಬೊಟಿಕ್ ತಂತ್ರಜ್ಞಾನವು ಅನ್ವಯಿಕೆಯನ್ನು ಕಂಡುಕೊಂಡಿರುವಂಥ ಗಣಕಯಂತ್ರದ ಪೀಳಿಗೆ 5ನೇ ಪೀಳಿಗೆ. ಮೊಬೈಲ್ಗಳಲ್ಲಿ ಬಳಸುವಂಥ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರ ಭಾಷೆಯಾಗಿದೆ ಅಂತ ಕೇಳಿದರೆ ಸಿ ಮತ್ತು C++. ಪರಂ ಶಕ್ತಿ, ಪರಂ ಶಿವಾಯ್, ಪರಬ್ರಹ್ಮ ಇವು ಭಾರತೀಯ ಸೂಪರ್ ಕಂಪ್ಯೂಟರ್ಗಳು. EDI ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಒಂದು ಗೂಗಲ್ ಡ್ರೈವು ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ನಮ್ಮ ಮೊಬೈಲಲ್ಲಿ ಚೆಕ್ ಮಾಡಿರಿ. ಗೂಗಲ್ ಡ್ರೈವ್ ಹಾಕೊಂಡು ನೀವು ಅದು 15 GB ಇರುವಂಥದ್ದು. ಒಂದು ನಿಬ್ಬಲ್ ಎಂದರೆ 4 ಬೀಟ್ಗಳು. ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಸ್ಕ್ಯಾನರ್. ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು ಅಂತ ಕೇಳಿದರೆ ಯಾವುದಲ್ಲ ಅಂತ ಕೇಳಿದರೆ ಇದು ಅಲ್ಲ. ಒಪೆರಾ, ಮೊಜಿಲಿಯಾ, ಕ್ರೋಮ್ ಇವೆಲ್ಲವೂ ಕೂಡ ಸರ್ಚ್ ಇಂಜಿನ್ ನಮ್ಮ ಮೊಬೈಲಲ್ಲಿ ಇರ್ತವೆ. ಈ ಥರದ್ದು ಯಾವುದೂ ಇಲ್ಲ. ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕಭಾಷೆಯಲ್ಲಿ ಈ ಕೆಳಗಿನ ಒಂದರಂತೆ ಟೈಪಿಸಬಹುದು. ಅಂದರೆ ನಾವು ಕನ್ನಡ ನುಡಿಯನ್ನು ಟೈಪ್ ಮಾಡ್ಬೇಕಾದ್ರೆ ಸಾರ್ವಜನಿಕ ಪದವನ್ನು ನಾವು ಟೈಪ್ ಮಾಡಬೇಕು ಅಂದರೆ ಯಾವ್ಯಾವ ಅಕ್ಷರಗಳನ್ನು ಹೊಡಿಬೇಕು ಅಂತ ಕೇಳಿದರೆ ಸಾಕ್ಕೆ ಎಸ್ ಹೊಡಿಬೇಕು. ಆಮೇಲೆ ಅಲ್ಲಿ ಸಾಕ್ತಿರ್ಗ ಸಾ ಹಾಕಬೇಕು ಅಂದರೆ ಎ ಹೊಡಿಬೇಕು. ಈ ರೀತಿ ಕೇಳಿರುವಂಥ ಪದ. ಸಾರ್ವಜನಿಕ ಪದವನ್ನು ಹೊಡಿಬೇಕು ಅಂದರೆ ನುಡಿ ಏಕಭಾಷೆಯಲ್ಲಿ ಯಾವ್ಯಾವ ಅಕ್ಷರಗಳನ್ನು ಕೀಬೋರ್ಡ್ನಲ್ಲಿ ನಾವು ಟಚ್ ಮಾಡಬೇಕು ಅಂತ. ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವಂತಹ ಶಾರ್ಟ್ಕಟ್ ಕೀಲಿ ವರ್ಡ್ ಪ್ರೊಸೆಸರ್ ಇರ್ಬೋದು,
ಯಾವುದೇ ಇರ್ಬೋದು, ಕಂಟ್ರೋಲ್ ಎನ್ನನ್ನು ಒತ್ತಿದರೆ ಅದು ಆಟೋಮೆಟಿಕ್ಕಾಗಿ ಹೊಸ ಡಾಕ್ಯುಮೆಂಟ್ ಅಂದರೆ ನ್ಯೂ ಪೇಜು ಓಪನ್ ಆಗುತ್ತೆ. ಇಷ್ಟು 2022ರಲ್ಲಿ ನಡೆದಿರುವಂತಹ ಪತ್ರಿಕೆ 1ರ ಎಲ್ಲ ವಿಭಾಗಗಳಿಗೂ ಉತ್ತರಗಳು, ಫೈನಲ್ ಕೀ ಆನ್ಸರ್ನ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.